ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇವತ್ತಿನ ಜಮಾನ ಎಂಥ ಜಮಾನ ಅಂತಂದರೆ ಡಿಜಿಟಲ್ ಜಮಾನ. ಡಿಜಿಟಲ್ ಯುಗದಲ್ಲಿ ಯಾರು, ಏನು, ಹೇಗೆ, ಯಾಕೆ, ಎಲ್ಲಿ, ಈ ಯಾವುಕ್ಕೂ ಕೂಡ ಪರ್ಫೆಕ್ಟ್ ಆದಂಥ ಒಂದು ರೀಸನ್ ಇರಲ್ಲ, ಒಂದು ಉದ್ದೇಶ ಕೂಡ ಇರಲ್ಲ. ಅದರಲ್ಲೂ ಸ್ಟಾರ್ಟಿಂಗ್ ಯೂತ್ಸನ್ನು ಈ ಡಿಜಿಟಲ್ ಮೀಡಿಯಾಗಳಲ್ಲಿ ತುಂಬ ಅಟ್ರಾಕ್ಟ್ ಮಾಡಿದಂತಹ ಅಪ್ಲಿಕೇಶನ್ಗಳು ಸಾಕಷ್ಟಿದೆ. ಫಸ್ಟಿಗೆ ಫೇಸ್ಬುಕ್ ಬಂತು, ಅದಾದಮೇಲೆ ವಾಟ್ಸಪ್ ಬಂತು, ಅದಾದಮೇಲೆ ನಿಧಾನಕ್ಕೆ ಅಂದರೆ ಡಬ್ ಸ್ಮ್ಯಾಶ್ ಬಂತು, ಅದಾದಮೇಲೆ ಟಿಕ್ ಟಾಕ್ ಬಂತು. ಬಟ್ ಫೇಸ್ಬುಕ್ ಬರ್ತಾ 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 ಅದರ ಜನಪ್ರಿಯತೆಯನ್ನು ಒಂದು ಮಟ್ಟಕ್ಕೆ ಕಡಿಮೆ ಆಗ್ತಾ ಹೋಯಿತು. ಅದಾದ ನಂತರ ಡಬ್ ಸ್ಮ್ಯಾಶ್ ಅಂದರೆ ಲಿಪ್ಸಿಂಕ್ ಮಾಡುವ ಅಪ್ಲಿಕೇಶನ್ಗಳು ಸಹ ಬಂದು. ಆ ಲಿಪ್ಸಿಂಕ್ ಮಾಡುವ ಅಪ್ಲಿಕೇಶನ್ಗಳು ಬಂದಾಗ ಡಬ್ ಸ್ಮ್ಯಾಶ್ ಯಾವ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಟ್ರೆಂಡಿಂಗ್ನಲ್ಲಿತ್ತು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಅದಾದ ನಂತರ ಡಬ್ ಸ್ಮ್ಯಾಶನ್ನು ಅಂದರೆ ಡಬ್ ಸ್ಮ್ಯಾಶ್ ಟ್ರೆಂಡನ್ನು ಹೊಡೆದು ಹಾಕೋಕ್ಕೆ ಬಂದಿದ್ದು ಟಿಕ್ ಟಾಕ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ಕರ್ನಾಟಕದಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡಿತ್ತು. ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಟಿಕ್ ಟಾಕ್ನ ಬಳಕೆದಾರರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇದ್ದರು. ಆದರೆ ಇದು ಚೀನಾದ ಅಪ್ಲಿಕೇಶನ್ ಎನ್ನುವ ಕಾರಣಕ್ಕೆ ಚೀನಾದ ದೇಶ ಅಂದರೆ ಚೀನಾ ಯಾವಾಗ ಭಾರತ ದೇಶದ ಒಂದಷ್ಟು ಅಪ್ಲಿಕೇಶನ್ಗಳನ್ನು ಚೀನಾದಲ್ಲಿ ಬ್ಯಾನ್ ಮಾಡ್ತೋ, ಅದರ ಸಲುವಾಗಿ ಚೀನಾದ ಒಂದಷ್ಟು ಅಪ್ಲಿಕೇಶನ್ಗಳನ್ನು ಸಹ ಭಾರತದಲ್ಲಿ ಬ್ಯಾನ್ ಮಾಡಬೇಕು ಎನ್ನುವ ನಿಟ್ಟಿನಿಂದ ಟಿಕ್ ಟಾಕನ್ನು ಕೂಡ ಭಾರತ ಸರ್ಕಾರ ಅವತ್ತಿಗೆ ಬ್ಯಾನ್ ಮಾಡಿತ್ತು. ಟಿಕ್ ಟಾಕ್ ಬ್ಯಾನ್ ಆದಾಗ ಎಷ್ಟೋ ಜನ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಲೈವ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡಿಕೊಂಡು ಗೊಳೋವಂಥ ಅತಿದ್ದನ್ನು ಸಹ ನಾವು ನೋಡಿದ್ವಿ. ಅದಾದ ನಂತರ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಬಂದಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್. ಇವತ್ತಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವವರ ಸಂಖ್ಯೆ ಅದೆಷ್ಟು ಕೋಟಿ ಇದೆಯೋ ನನಗಂತೂ ಗೊತ್ತಿಲ್ಲ. ನಾನು ಈ ಸ್ಟೋರಿನ ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ರೀಲ್ಸ್ ಮಾಡುವ ಕಾರಣಕ್ಕೆ ಗಂಡ ಹಾಗೂ ಹೆಂಡತಿಯ ನಡುವೆ ಒಂದು ವಿಚಿತ್ರ ಘಟನೆ ನಡೆದಿದೆ. ಕಂಪ್ಲೀಟ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಮದುವೆ ಆಗಿರುತ್ತೆ. ಮದುವೆ ಆಗಿ ಹುಡುಗಿ ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೆಗೆ ಬಂದ ನಂತರ ಈಕೆಗೆ ಸಿಕ್ಕಾಪಟ್ಟೆ ರೀಲ್ಸ್ ಮಾಡೋ ಹುಚ್ಚು. ಅಂದರೆ ಮನೆ ಕೆಲಸ, ಮಕ್ಕಳು, ಈ ಥರ ಒಂದಷ್ಟು ಈ ಕಡೆ ಗಮನವನ್ನು ಕೊಡೋದು, ಗಂಡನ ಕಡೆ ಗಮನವನ್ನು ಕೊಡೋದು ಮಾಡ್ತಾ ಇರಲ್ಲ. ಇದನ್ನು ನೋಡಿದಂತಹ ಗಂಡನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡಮ್ಮ, ನೀನು ರೀಲ್ಸ್ ಮಾಡಬೇಡ ಅಂತ ಹೇಳಲ್ಲ, ನೀನು ರೀಲ್ಸ್ನ ಮಾಡು. ರೀಲ್ಸ್ ಮಾಡೋದ್ರ ಜೊತೆಗೆ ಮನೆ ಕೆಲಸದ ಕಡೆಗೂ ಒಂದು ಸ್ವಲ್ಪ ಗಮನ ಕೊಡು, ಬೇರೆ ಕೆಲಸದ ಕಡೆಗೂ ಒಂದು ಸ್ವಲ್ಪ ಗಮನ ಕೊಡು, ಮಕ್ಕಳ ಕಡೆಗೂ ಒಂದು ಸ್ವಲ್ಪ ಗಮನ ಕೊಡು. ಹೀಗೆ ಗಂಡ ಆವಾಗ ಬುದ್ಧಿ ಹೇಳ್ತಾ ಇರ್ತಾನೆ. ಸೊ ಓಕೆ, ಆರಂಭದಲ್ಲಿ ಹೆಂಡತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಗಂಡ ಹೇಳ್ತಾ ಇದ್ದಾನೆ, ಗಂಡನ ಮಾತು ಕೇಳೋಣ ಅಂತ ಗಂಡನ ಮಾತನ್ನ ಕೇಳ್ತಾಳೆ. ಆದರೆ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಘಟನೆ ಅಂತಂದರೆ, ಆಕೆಯ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ಗಳ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ. ಎಷ್ಟು ಫಾಲೋವರ್ಸ್ಗಳ ಸಂಖ್ಯೆ ಕಮ್ಮಿ ಆಗಿರ್ಬೋದು? ಇಬ್ಬರು ಈಕೆಯ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಅನ್ಫಾಲೋ ಮಾಡ್ತಾರೆ. ಇದರಿಂದ ಈಕೆಗೆ ಸಿಕ್ಕಾಪಟ್ಟೆ ಕೋಪ ಬಂದು ನೇರವಾಗಿ ಗಂಡನ ಮನೆಯಿಂದ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಏನಂತ ಕಂಪ್ಲೇಂಟ್ ಕೊಡ್ತಾಳೆ ಗಂಡನ ಮೇಲೆ ಅಂತಂದರೆ, ನಾನು ರೀಲ್ಸ್ ಮಾಡೋದ್ರ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಬೇಕು, ನಾನೊಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಆದರೆ ನನ್ನ ಗಂಡ ಮನೆ ಕೆಲಸ ಮಾಡೋಕ್ಕೆ ಹೇಳ್ತಾನೆ, ಮನೆ ಜವಾಬ್ದಾರಿನ ತಗೊಳಕ್ಕೆ ಹೇಳ್ತಾನೆ, ಈ ಕೆಲಸ ಅಂತ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾನೆ. ಈ ವಿಚಾರವಾಗಿ ಪದೇ ನಮ್ಮಿಬ್ಬರ ನಡುವೆ ಜಗಳ ಆಗ್ತಾ ಇದೆ. ಇದರಿಂದ ಗಂಡ ಹೇಳಿದ್ದ ಮಾತನ್ನು ನಾನು ಕೇಳಿದ್ದ ಕಾರಣಕ್ಕಾಗಿ ಇನ್ಸ್ಟಾಗ್ರಾಮ್ನಲ್ಲಿ 2 ಫಾಲೋವರ್ಸ್ ನನಗೆ ಇವತ್ತು ಕಮ್ಮಿ ಆಗಿದ್ದಾರೆ. ಹಾಗಾಗಿ ನೀವು ನನ್ನ ಗಂಡನ ಮೇಲೆ ಆಕ್ಷನ್ ತಗೋಬೇಕು ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇದು ನಿಜವಾಗ್ಲೂ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥ ಅಸಲಿ ಸತ್ಯ ಘಟನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಸ್ವಂತ ಗಂಡನ ಮೇಲೆ 2 ಫಾಲೋವರ್ಸ್ಗಳು ಕಡಿಮೆ ಆಗಿರುವ ಕಾರಣಕ್ಕೆ, ಇದಕ್ಕೆ ಗಂಡನೇ ಕಾರಣ. ಗಂಡ ಜಾಸ್ತಿ ಕೆಲಸ ಕೊಟ್ಟಿದ್ರಿಂದ ನಾನು ಮನೆ ಕೆಲಸದ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ರೀಲ್ಸ್ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಹೀಗಾಗಿ 2 ಫಾಲೋವರ್ಸ್ಗಳು ನನಗೆ ಕಮ್ಮಿ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರಿಗೆ ಈ ಒಂದು ಕಂಪ್ಲೇಂಟನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕೋ ಮಾಡಬಾರ್ದೋ ಏನು ಗೊತ್ತಾಗಲ್ಲ. ಇಬ್ಬರನ್ನು ಸಹ ಕೂರಿಸ್ಕೊಂಡು ಇಬ್ಬರಿಗೂ ಸಹ ಬುದ್ಧಿ ಹೇಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಅದರಲ್ಲಿ ತಾತ್ಕಾಲಿಕವಾಗಿ ಪೊಲೀಸರು ಇವತ್ತಿಗೆ ತಕ್ಕ ಮಟ್ಟಕ್ಕೆ ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ಇಲ್ಲಿಂದ ಹೋದಂತಹ ಆ ದಂಪತಿ ಇವತ್ತಿಗೆ ಒಟ್ಟಿಗೆ ಇಲ್ಲ. ಇಬ್ಬರೂ ಕೂಡ ಬೇರೆಯಾಗಿ ವಾಸ ಮಾಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನನಗೆ 2 ಫಾಲೋವರ್ಸ್ ಕಮ್ಮಿ ಆದರು. ದಿಸ್ ಈಸ್ ದ ರೀಸನ್.
ಎಲ್ಲಿಗೆ ಬಂತು ಪ್ರಪಂಚ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅಂದರೆ ರೀಲ್ಸ್ ಮಾಡೋರು ಎಲ್ಲರೂ ಕೂಡ ಕೆಟ್ಟವ್ರೆ, ರೀಲ್ಸ್ ಮಾಡೋರು ಯಾರೂ ಕೂಡ ಸರಿ ಇಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಬಟ್ ಈ ರೀಲ್ಸ್ ಅನ್ನೋ ಹುಚ್ಚು ತಲೆಗೆ ಹೊಕ್ಕಿರುತ್ತಲ್ಲ, ಡಿಜಿಟಲ್ ಮೀಡಿಯಾದಲ್ಲಿ ನಾನು ತೋರಿಸ್ಕೋಬೇಕು, ಹಾಗೆ ಹಿಂಗೆ ಎಕ್ಸ್ಪೋಸ್ ಮಾಡಬೇಕು, ನಾನು ಫೇಮಸ್ ಆಗಬೇಕು, ಒಳ್ಳೆ ಒಳ್ಳೆ ಬಟ್ಟೆ ಹಾಕೋಬೇಕು, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಬೇಕು, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಬರಬೇಕು, ಅದರಿಂದ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನುವ ಒಂದು ಹುಚ್ಚು ತಲೆಗೆ ಹೊಕ್ಕಿ ಬೇರೆ ಎಲ್ಲರನ್ನೂ ಸಹ ಏನಂತಾರೆ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ, ಅಂಥವರ ವಿಚಾರದಲ್ಲಿ ದಯಮಾಡಿ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅಂತಂದರೆ ಈ ತರಹದ ಘಟನೆಗಳು ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಾ 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 ಸಿಕ್ಕಾಪಟ್ಟೆ ಜಾಸ್ತಿ ಆದರೂ ಕೂಡ ಅಚ್ಚರಿ ಇಲ್ಲ. ಈ ಘಟನೆ ನಡೆದಿರುವಂಥದ್ದು ಉತ್ತರ ಪ್ರದೇಶದ ಹಾಪುರ ಡಿಸ್ಟಿಕ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಂಪ್ಲೇಂಟ್ ಕೊಟ್ಟಿರುವಂತಹ ಮಹಿಳೆಯ ಹೆಸರು ಬಂದು ಆಶಾ. ಸೊ ಇದು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಅದೇ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪೋಸ್ಟ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಇನ್ಯಾರೋ ಜಗಳ ಆಡ್ಕೊಂಡಿದ್ದಾರೆ, ಇಬ್ಬರು ವ್ಯಕ್ತಿಗಳು ಜಗಳ ಆಡ್ಕೊಂಡಿದ್ದಾರೆ. ಒಂದು ಪೋಸ್ಟ್ನ ವಿಚಾರವಾಗಿ ಕಮೆಂಟ್ ಸೆಕ್ಷನ್ನಲ್ಲಿ ಇಬ್ಬರು ಕಮೆಂಟ್ಗಳನ್ನ ಯಗ್ಗ ಮುಗ್ಗ ಮಾಡಿ 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 ಇಬ್ಬರು ಜಗಳ ಮಾಡಿಕೊಂಡು ಕೊನೆಗೆ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಆ ಕಮೆಂಟ್ ವಿಚಾರಕ್ಕೆ ತನ್ನ SUV ಕಾರನ್ನ ತಗೊಂಬಂದು ಆಮೇಲೆ ಹತ್ಸೆಬಿಟ್ಟವನೆ. ಕಮೆಂಟ್ನಲ್ಲಿ ನನಗೆ ಹಂಗಂತ್ಯ ಹಿಂಗಂತ್ಯ ಅನ್ನೋ ಕಮೆಂಟ್ ದ್ವೇಷಕ್ಕೆ SUV ಕಾರನ್ನ ತಗೊಂಬಂದು ಹತ್ಸೆಬಿಟ್ಟಿದ್ದಾನೆ. ಅದನ್ನು ನೋಡಿದಂಥ ಸ್ಥಳೀಯ ಜನರು ಆತನನ್ನು ಹಿಡ್ಕೊಂಡು ನಾಯಿಗೆ ಹೊಡೆದಿದ್ದಾರೆ, ಸರಿಯಾಗಿ ಹೊಡೆದಿದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಡಿಜಿಟಲ್ ಯುಗ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಹುಚ್ಚು ಇವತ್ತಿನ ಯುವಕರನ್ನು ಯಾವ ಕಡೆಗೆ ಎಳೆದುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಮೋಸ್ಟ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಡೆದಿರುವಂತಹ ಈ ಎರಡು ಘಟನೆಗಳು ಮೋಸ್ಟ್ಲಿ ಸಾಕ್ಷಿ ಅಂತ ನನಗನ್ಸುತ್ತೆ. ಈ ತರಹದ ಮನಸ್ಥಿತಿಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.